ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಸೊ ಅದಕ್ಕೆ ಅಲ್ಲಿ ಬೇಗ ಹೋಗೋಣ, ಅವನಿಗೆ ಸ್ವಲ್ಪ ಬೇಗ ಕರ್ಕೊಬಂದುಬಿಡಿ ಅಂದಿದ್ರು ಅಂತ ಬೆಳಗ್ಗೆ ಬೇಗನೆ ಸಂತೆಗೆ ಬಂದಿದ್ದೆ. ಸ್ವಲ್ಪ ಐಟಮ್ಗಳೆಲ್ಲ ಬೇಕಿತ್ತು ಅಂತ ತಗೊಂಡೋಗೋಣ ಅಂತ. ಇವ್ರ ಸ್ಕೂಲಲ್ಲಿ ಅವ್ನು ಸೇರ್ಕೊಂಡ್ಮೇಲೆ ಇದೇ ಫಸ್ಟ್ ಆ್ಯನ್ಯುವಲ್ ಡೇ. ಲಾಸ್ಟ್ ಇಯರು ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿದ್ರು. ಅವನಿಗೆ ಮನೆಗೆ ಕೊಟ್ಟು ಕಳಿಸ್ತಾರೆ, ಅವರಿಗೆ ಎಲ್ಲರಿಗೂ ಬಟ್ಟೆನ ಮನೇಲಿ ಹಾಕ್ಕೊಂಡು ಹೋಗಬೇಕು, ಅಲ್ಲಿ ಮೇಕಪ್ ಮಾಡ್ತಾರೆ. ಅವನಿಗೆ ಈದ್ ಕೊಟ್ಟಿದ್ರು ಕಾಸ್ಟ್ಯೂಮು. ಸರಿ ಅಂತ ಅವನಿಗೆ ಹಾಕ್ಕೊಂಡು ರೆಡಿ ಮಾಡಿ ನಾನು ಹೊರಟೆ. ಬಸ್ಸಲ್ಲಿ ಹೋಗೋಣ ಅಂತ ಹೊರಟೆ. ಆ ಕಡೆಯಿಂದ ಅಪ್ಪ ಕಾರಲ್ಲಿ ಬರ್ತಾರೆ, ಸಂಜೆ ಕಾರಲ್ಲಿ ಬರ್ಬೋದು ಅಂತ. ಅಲ್ಲಿಂದ ಹೊರಟು ಹಾಸನಿಗೆ ಬಂದು ಅವ್ರ ಸ್ಕೂಲ್ ಹತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅವ್ರ ಟೀಚರ್ಸ್ ಎಲ್ಲ ಮಕ್ಕಳು ಬರೋ ಅಷ್ಟೊತ್ತಿಗೆ ಸೆಲ್ಫೀಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ರು. ಎಲ್ಲರೂ ಒಂದೇ ಥರ ಸ್ಯಾರಿ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಅಲ್ಲೇ ಅವನಿಗೆ ಒಂದು 2-3 ಫೋಟೋಸ್ ಎಲ್ಲ ತೆಗೆದೆ. ಅವನಿಗೆ ಒಟ್ಟಿನಲ್ಲಿ ಫ್ರೆಂಡ್ಸ್ ಹತ್ರ ಹೋಗ್ಬಿಡ್ಬೇಕು, ಬೇಗ ಮೀಟಾಗ್ಬಿಡ್ಬೇಕು ಎಲ್ಲರನ್ನೂ ಅಂತ ಕಾಯ್ತಿದ್ದ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸರಿ ಅಂತ ಅವ್ನು ಮೇಕಪ್ ರೂಮ್ ಹತ್ರ ಕರ್ಕೊಂಡು ಹೋದೆ. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಏನೇನೋ ಆಟ ಆಡ್ಕೊಂಡು ಕೂತಿದ್ರು. ಸ್ಕೂಲ್ ಡೇ ಶುರುವಾಗೋಕ್ಕಿನ್ನ ಸ್ವಲ್ಪ ಟೈಮ್ ಇತ್ತು ಅಂತ ನಾನು ಆಚೆ ಬಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಏರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಂದು ಸಂಭ್ರಮ ಹರ್ಬಲ್ ಏರ್ ಆಯಿಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂದೆಲ್ಲ ವೀಡಿಯೋಸ್ನು ನೋಡಿ. ಬೇಗನೆ ಸ್ಟಾರ್ಟ್ ಮಾಡಿದರು. ಅಂದರೆ ಇದು ವೆಲ್ಕಮ್ ಡ್ಯಾನ್ಸ್ ಅಂತ ಭರತನಾಟ್ಯ ಥರ ಮಾಡಿದರು. ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಟೀಚರ್ಸು ಸ್ವಲ್ಪ ಸ್ಪೀಚೆಲ್ಲ ಮಾಡಿದರು. ಅಲ್ಲಿ ಗೆಸ್ಟ್ಗಳು ಬಂದಿದ್ದರು. 1-2 ಮಕ್ಕಳು ತುಂಬ ಚೆನ್ನಾಗಿ ಏನೋ ಅಚೀವ್ ಮಾಡಿದರು ಅಂತೇಳಿ ಅವರಿಗೆ ಪ್ರೈಸಸ್ ಎಲ್ಲ ಕೊಟ್ಟರು, ಅವಾರ್ಡ್ ಥರ. ಇವ್ರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಅದೆಲ್ಲ ಆದರೆ ಆವಾಗಲೇ ಪ್ರೈಸಸ್ನ ಕೊಟ್ಬಿಡ್ತಾರೆ. ಹಂಗಾಗಿ ಸ್ಕೂಲ್ ಡೇ ದಿನ ತುಂಬ ಟೈಮ್ ಆಗೋಲ್ಲ. ಅವತ್ತೇನಿದ್ರು ಫಂಕ್ಷನ್ಸ್ ಇವರೆಲ್ಲ ಬಂದು ಮಾತಾಡ್ತಾರೆ, ಯಾರು ಗೆಸ್ಟ್ಗಳು ಬಂದು ಮಾತಾಡ್ತಾರೆ. ಆಮೇಲೆ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಜಾಸ್ತಿ ಟೈಮ್ ಆಗೋಕ್ಕೆ ಹೋಗಲ್ಲ. ಈ ಥರ ಡೆಕೋರೇಷನ್ ಮಾಡಿದರು ಸ್ಕೂಲ್ನ. ಸ್ವಲ್ಪ ಕತ್ಲೆ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಸಾಂಗ್ಸು ಪ್ಲೇ ಮಾಡೋಂಗಿಲ್ಲ, ಅದು ಯಾವುದೋ ಸಾಂಗ್ಸ್ ಇದ್ರದ್ದು ಇದು ಬರುತ್ತೆ, ಕಾಪಿ ರೈಟಿಂಗ್ ಬರುತ್ತೆ. ಸೊ ಅದಕ್ಕೆ ನಾನು ಸಾಂಗ್ ಹಾಕೋಕ್ಕೆ ಹೋಗಲಿಲ್ಲ. ಇದು ಚೆನ್ನಾಗಿ ಮಾಡಿದರು ಎಲ್ಲರೂ ಡ್ಯಾನ್ಸ್ನ. ದೊಡ್ಡ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದರು. ಅದಕ್ಕಿಂತ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಸಖತ್ತು ಚೆನ್ನಾಗಿ ಅನ್ನಿಸ್ತಿತ್ತು. ನೆನ್ನೆ ಅಂತೂ ಪ್ಲೇ ಹೋಮು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಟೀಚರ್ಸಿಗೆ ಫುಲ್ಲು ಚಳಿಲೂ ಸೆಕೆ ಆಗೋ ಥರ ಮಾಡಿದ್ದಾರೆ ಮಕ್ಕಳು. ಒಂದು ಕಡೆ ಕೂರ್ತಿರ್ಲಿಲ್ಲ ಪಾಪ. ಅವರು ಎಲ್ಲದನ್ನು ನೀಟಾಗಿ ಮೇಂಟೈನ್ ಮಾಡಿದರು ಟೀಚರ್ಸು. ಮಕ್ಕಳು ಅಷ್ಟೇ, ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಸಖತ್ತು ಖುಷಿ ಆಯ್ತಿತ್ತು. ಒಬ್ರೊಂಥರ ಮಾಡಿದರೆ ಇನ್ನೊಬ್ರು ಇನ್ನೊಂದು ಥರ ಮಾಡ್ತಿದ್ರು. ಆದರೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಕೆಲವ್ರದ್ದು ಡ್ರೆಸ್ ಪ್ರಾಬ್ಲಮ್ ಆಯ್ತಿತ್ತು. ಕೆಲವರು ಹೇರ್ ಬ್ಯಾಂಡ್ ಕಣ್ಣು ಹತ್ರಕ್ಕೆ ಬಂದ್ರೂ ತೆಕ್ಕತ್ತಿರಲಿಲ್ಲ, ಹಂಗೆ ಕಣ್ಣು ಮುಚ್ಕೊಂಡೇ ಡ್ಯಾನ್ಸ್ ಮಾಡ್ತಿದ್ರು. ಚೆನ್ನಾಗಿತ್ತು. ಅಂದರೆ ಎಲ್ಲ ಕನ್ನಡ ಸಾಂಗ್ಸಿಗೆ ಡ್ಯಾನ್ಸ್ ಮಾಡಿದರು. ಅದೊಂದು ತುಂಬ ಖುಷಿ ಆಯಿತು. ಯಾವುದೂ ಅರ್ಥ ಆಗದೇ ಇರೋ ಥರ ಹಾಡು ಯಾವುದೂ ಇರಲಿಲ್ಲ. ಇವಾಗ ಈಗ ಸ್ಟಾರ್ಟ್ ಆಗಿರೋದು ನನ್ನ ಮಗ ಇದ್ದಿದ್ದು ಸಾಂಗ್ದು. ಅವರು ಅಷ್ಟೇ. ಈ ಮಕ್ಕಳಂತೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದರು, ಯಾರೂ ಮಿಸ್ ಮಾಡಲಿಲ್ಲ. ಸಾಂಗ್ ಪ್ಲೇ ಮಾಡೋಕ್ಕಾಗ್ತಿಲ್ಲ, ಕಾಪಿ ರೈಟಿಂಗ್ ಇದಾಗುತ್ತೆ ಅಂತ ಬರ್ತಿದೆ. ಸೊ ಅದಕ್ಕೆ ವಾಯ್ಸಲ್ಲೇ ಹೇಳ್ತಿದ್ದೀನಿ. ಈ ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದರು. ಅವ್ರ ಟೀಚರ್ಗಂತೂ ತುಂಬ ಖುಷಿಯಾಗೋಯ್ತು. ತುಂಬ ಚೆನ್ನಾಗಿ ಮಾಡಿದ್ರಿ ಅಂತೇಳಿ. ಅವ್ರಿಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನಷ್ಟೂ ನೀಟಾಗಿ ಮಾಡಿದ್ರು. ಚೆನ್ನಾಗಾಯಿತು ಸ್ಕೂಲ್ ಡೇ ಎಲ್ಲ. ಇದು ನಮ್ಮದು ಶನಿವಾರದ ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಏರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ ಹೇರ್ ಆಯಿಲು. ನನ್ನ ಮಗ ಬರ್ತಾನೆ, ಮುಂದೆ ಬಂದಿದ್ದಾನಲ್ಲ ಇವನೇ ನನ್ನ ಮಗ. ಮನೇಲಂತೂ ಸ್ಕೂಲ್ ಡೇ ಮುಗಿಯೋವರೆಗೂ ಮಾಡಿದ್ದು ಡ್ಯಾನ್ಸ್ನ. ಅವರು ಸಾಂಗ್ ಕಳಿಸಿದ್ರು, ಮಾಡಿದ್ದು ಡ್ಯಾನ್ಸ್ನ. ಚೆನ್ನಾಗಿತ್ತು. ಅವ್ರಿಗೆ ಅದೊಂದು ಎಂಟರ್ಟೈನ್ಮೆಂಟ್ ಆಗಿತ್ತು. ಚೆನ್ನಾಗಿತ್ತು ಎಲ್ಲ ಮಕ್ಕಳು ಡ್ಯಾನ್ಸ್ನ ನೋಡೋಕ್ಕೆ. ನೈಟ್ 8 ಗಂಟೆ ಆಯ್ತು ಇವ್ನು ಡ್ಯಾನ್ಸ್ ಮುಗಿಯೋದು. ಅಷ್ಟೋ ತನಕ ನೋಡ್ಕೊಂಡು ಎಲ್ಲ ಡ್ಯಾನ್ಸ್ನು ಅವ್ರಿಗೆ ಡ್ರೆಸ್ ಎಲ್ಲ ವಾಪಸ್ ಕೊಟ್ಟು ಬೇರೆ ಡ್ರೆಸ್ ಹಾಕಿಸ್ಕೊಂಡು ಅವರಿಗೆ ಮಕ್ಕಳಿಗೆ
ಕರ್ಕೊಂಡು ಬಂದ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ನಂಗೆ ನೈಟಲ್ಲಿ ಸ್ಕೂಲು ಸೀರಿಯಲ್ ಸೆಟ್ಟೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಿದೆ. ಸಾಂಗ್ ಪ್ಲೇ ಆಗಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಆ ಸಾಂಗ್ ಪ್ಲೇ ಮಾಡೋಕ್ಕಾಗ್ತಿಲ್ಲ. ಇದು ಸ್ಟೇಜ್ ಮೇಲೆ ನಾನು LED ತೆಗೆದೆ. ನಾವು ಸ್ವಲ್ಪ ದೂರ ಇದ್ದಿದ್ದರಿಂದ LED ವಿಡಿಯೋ ಮಾಡ್ತಿದ್ದೆ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಗ್ರೂಪ್ ಫೋಟೋ ತೆಗೆದಿದ್ದಾರೆ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.